ಟೆರೆಸ್ಸಿಗೆ ಎಂಟ್ರಿ ಆಗಿದ್ದೀವಿ. ಟೆರೆಸ್ಸಲ್ಲಿ ಕೂಡ ಸಾಕಷ್ಟು ಬೆಳಕು, ಅಂದರೆ ಟೆರೆಸಲ್ಲಿ ಬೆಳಕು ಇದ್ದೇ ಇರುತ್ತೆ, ಬಟ್ ಮೇಲ್ಗಡೆ ಒಂದು ಅಂದರೆ ಕವರೇಜ್ ಕೂಡ ಕೊಟ್ಟಿದ್ದೀರಾ ನೀವು. ಅಂದರೆ ಮಳೆ ಬಂದಾಗ ವಿ ಕ್ಯಾನ್ ಸಿಟ್ ಆ್ಯಂಡ್ ಎಂಜಾಯ್. ಮಳೆ ಆಚೆ ಹೋಗೋಕ್ಕಾಗಲ್ವಲ್ಲ, ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಮಳೆ ಬಂದಾಗ ಇಲ್ಲಿ ಕುತ್ಕೊಂಡು ಇಲ್ಲೇ ಊಟ ಎಲ್ಲ ಮಾಡ್ತೀವಿ ಅವಾಗ. ಹೌದಾ, ಮಳೆ ಬಂದಾಗ ಇಲ್ಲೇ ಊಟ ಎಲ್ಲ ಇರುತ್ತೆ. ಸೊ ಇಷ್ಟು ಚಂದದ ಮನೆ ಇದ್ಮೇಲೆ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇಲ್ಲಿ ಸೆಟಪ್ ಮಾಡಿದ್ದಾರೆ. ಸ್ವಿಮ್ ಮಾಡ್ತಾ ಇರ್ತಾರಾ ಮೇಡಮ್ ಸರ್? ಅದು ಮುಗಿದ ತಕ್ಷಣ ಬಂದು ಸ್ವಿಮ್ಮಿಂಗ್ ಮಾಡ್ತಾರೆ. ಮತ್ತೆ ಯೋಗ ಮಾಡಿದ್ಮೇಲೆ ಸಾಯಂಕಾಲದೊತ್ತು ಕಂಪಲ್ಸರಿ ಸ್ವಿಮ್ಮಿಂಗ್ ಮಾಡ್ತಾರೆ. ಸೊ ಇಡೀ ಮನೆ ಒಂದು ನೇಚರ್ ಫ್ರೆಂಡ್ಲಿ ಆಗಿದೆ. ಬಹಳನೇ ಖುಷಿ ಆಯಿತು. ಮನೆಯ ಮೂಲೆನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಇದನ್ನು ಹೊರತುಪಡಿಸಿ ಮನೆಯಲ್ಲಿ 5 ಬೆಡ್ರೂಮ್ ಕೂಡ ಇದೆ. ಅದು ಪ್ರೈವಸಿ ಆಗಿರೋದ್ರಿಂದ ನಾವು ನಿಮಗೆ ತೋರಿಸ್ತಾ ಇಲ್ಲ ಅಷ್ಟೇನೆ. ಆದರೆ ಮನೆಯ ದೇವ್ರ ಮನೆ ಇರ್ಬೋದು, ಅಡುಗೆ ಮನೆ ಇರ್ಬೋದು, ಹಾಲ್ ಇರ್ಬೋದು, ಅಲ್ಲಿ ಇಟ್ಟಿರುವಂಥ ಕೆಲವೊಂದು ಮೆಮೊರೀಸ್ ಇರ್ಬೋದು, ಇಡೀ ಸರ್ ಹಿಸ್ಟ್ರಿನೇ ತಿಳಿಸೋ ಥರ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಮನೆಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್.